ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕಂಟೆಂಟ್ LMS ಕಂಟೆಂಟ್ ಇನ್ ದಿ ಸಬ್ಜೆಕ್ಟ್ ಆಫ್ ಕಾಮರ್ಸ್. ಸೊ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಸಬ್ಜೆಕ್ಟಿನ ತುಮಕೂರು ಯೂನಿವರ್ಸಿಟಿ 5th ಸೆಮಿಸ್ಟರ್ಗೆ ಬೇಕಾಗಿರುವಂಥ ಸೆಷನ್ ನಂಬರ್ 60ಗೆ ಎಲ್ರಿಗೂ ಸ್ವಾಗತ. ನನ್ನ ಹೆಸರು ಮುನೀಂದ್ರ ಕುಮಾರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮಿಡ್ಗೇಶಿ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು. ಈ ಸೆಷನ್ ಒಂದು ಇದು ಲಾಸ್ಟ್ ಸೆಷನ್ ಆಗಿರುತ್ತೆ ಈ ಚಾಪ್ಟರಿನ. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು, ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಯಾವ ಟೈಪ್ಸ್ ಇದೆ, ದಟ್ ಈಸ್ ಕಾಲ್ಡ್ ಅಸ್ ಟಿನ್ ಇಂಡಸ್ಟ್ರೀಸ್, ಆಕ್ಸಿಲರಿ ಇಂಡಸ್ಟ್ರೀಸ್, ಮತ್ತೆ ಬಂದ್ಬಿಟ್ಟು ಸಪೋರ್ಟೆಡ್ ಇಂಡಸ್ಟ್ರೀಸ್ ಅಂತ ಕೂಡ ಕರಿತೀವಿ. ಸೊ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕೂಡ ಕರಿತೀವಿ. ಸೊ ಕಾಟೇಜ್ ಇಂಡಸ್ಟ್ರೀಸ್, ಟಿನ್ ಇಂಡಸ್ಟ್ರೀಸ್, ಆನ್ಸಿಲರಿ ಇಂಡಸ್ಟ್ರೀಸ್, ಇಷ್ಟು ಇಂಡಸ್ಟ್ರೀಸ್ ಅನ್ನು ನೋಡಿದ್ದೀವಿ. ನೆಕ್ಸ್ಟ್ ಯಾವ್ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನೋದನ್ನ ಕೂಡ ನೋಡಿದ್ದೀವಿ. ಆ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡೋದಕ್ಕೋಸ್ಕರ ವಾಟ್ ಆರ್ ದ ರೆಮಿಡೀಸ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ದಿ ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಗೌರ್ಮೆಂಟ್ ಅದನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ, ಸಪೋರ್ಟ್ ಇನ್ ದ ಸೆನ್ಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಏನೆಲ್ಲ ಪರಿಹಾರಗಳು, ಏನೆಲ್ಲ ಒಂದು ಅವಕಾಶಗಳು, ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅನ್ನೋದನ್ನ ರೆಮಿಡೀಸ್ ಫಾರ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ನೋಡಿದ್ವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಅದರ ರಿಲೇಟೆಡ್ ಆಗಿರುವಂತಹ ರೆಮಿಡೀಸ್ ತಗೊಂಡಿರುವಂತಹ ಯಾವ್ಯಾವ ರೀತಿಯಾದಂತಹ ಒಂದು ಅವಕಾಶಗಳನ್ನ ಓನ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಫೈನಾನ್ಷಿಯಲ್ ನೇಚರ್ ಅಲ್ಲಿ ಯಾವೆಲ್ಲ ಸಂಸ್ಥೆಗಳು ನಮಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಯಾವೆಲ್ಲ ಸಂಸ್ಥೆಗಳು ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ತಗೊಂಡ್ಕೊಂಡಿದೆ ಎನ್ನುವಂತಹ ಇದರಲ್ಲಿ ನಾವು ಇವತ್ತು ಸೆಷನ್ ಅಲ್ಲಿ ನೋಡ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಸೊ ಫೈನಾನ್ಷಿಯಲ್ ಅಂಡ್ ನಾನ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅವೈಲಬಲ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಹಣಕಾಸಿನ ಮತ್ತು ಹಣಕಾಸೇತರ ಯಾವ್ಯಾವ ರೀತಿಯಾದಂತಹ ಅಸಿಸ್ಟೆನ್ಸ್, ಸಹಾಯಗಳನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಮಾಡಿಕೊಡ್ತಾ ಇದ್ದೀವಿ ಅನ್ನುವಂಥ ಸೆಷನ್ ಬಗ್ಗೆ ಮಾತಾಡೋದಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಸೊ ಇದು ಬಂದ್ಬಿಟ್ಟು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ EDP ನಲ್ಲಿ, ದಟ್ ಈಸ್ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಅನ್ನುವಂಥ ಲಾಸ್ಟ್ ಚಾಪ್ಟರ್ನಲ್ಲಿ ಇದೊಂದು ಕಾನ್ಸೆಪ್ಟ್ ಇದೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಸ್ ವೆಲ್ ಆಸ್ ಅನ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದನೂ ಕೂಡ ಅದು ನಾಲೆಜ್ ಪಾಯಿಂಟ್ ಆಫ್ ಇಂದನೂ ಅದು. ನೀವೇನಾದ್ರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ವೇರ್ ಐ ಕ್ಯಾನ್ ಗೆಟ್ ದ ಫೈನಾನ್ಷಿಯಲ್ ಹೆಲ್ಪ್ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನುವಂಥದ್ದನ್ನು ಕೂಡ ನಾವು ಈ ಸೆಷನ್ ಅಲ್ಲಿ ನೋಡ್ತೀವಿ. ಸೊ ಆಸ್ ಯೂಶುವಲಿ ಸೆಷನ್ ಆಬ್ಜೆಕ್ಟಿವ್ಸ್ ಏನಪ್ಪಾ ಅಂತಂದ್ರೆ, ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಫೈನಾನ್ಷಿಯಲ್ ಅಂಡ್ ನಾನ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅವೈಲಬಲ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಲಾಸ್ಟ್ ಆಗಿ ಸೆಷನ್ ಔಟ್ಕಮ್ ಏನಪ್ಪಾ ಅಂತಂದ್ರೆ, ಸ್ಟೂಡೆಂಟ್ಸ್ ವಿಲ್ ಏಬಲ್ ಟು ಲರ್ನ್ ದಿಸ್ ಫೈನಾನ್ಷಿಯಲ್ ಅಂಡ್ ನಾನ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಎಲ್ರಿಗೂ ಗೊತ್ತಿರುವಂತದ್ದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಇಟ್ಸ್ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಡೆಯುವಂತಹ ಒಂದು ಲೋ ಕ್ಯಾಪಿಟಲ್ ಅಲ್ಲಿ ಹಾಕಿ ಸೊ ರನ್ ಮಾಡುವಂತ ಇಂಡಸ್ಟ್ರೀಸ್ಗೆ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ 5 ಲಕ್ಷಕ್ಕಿಂತ ಒಳಗಡೆ ಇರಬೇಕು ಅಂತೇನೆ ಹೇಳ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಅದರಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಟಾಪಿಕ್ ಓರಿಯೆಂಟೆಡ್ ಆಗಿರುವಂತದ್ದು, ನಾವು ಸೆಷನ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಡಿಸ್ಕಷನ್ ಮಾಡೋದಕ್ಕೆ ಬಂದಿರುವಂತದ್ದು ಸೆಷನ್ ನಂಬರ್ 16 ನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸೊ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಸೊ ನಾವು ಇವತ್ತಿನ ಒಂದು ಯಾವ್ಯಾವ ಸಂಸ್ಥೆಗಳಿಂದ, ಅದರ್ ದೆನ್ ದಿ ಬ್ಯಾಂಕ್ಸ್, ಸೊ ಯಾವ್ಯಾವ ಹಣಕಾಸಿನ ಸಂಸ್ಥೆಗಳಿಂದ ನಮಗೆ ಹಣಕಾಸು ಸಿಗುತ್ತೆ. ಸೊ ಫಸ್ಟ್ನೇದು ಬಂದ್ಬಿಟ್ಟು ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಅಂದ್ಬಿಟ್ಟು, ಸೊ ಸರ್ಕಾರವೇ ಇದನ್ನ ಸೆಟಪ್ ಮಾಡಿ, ಈ ಸಂಸ್ಥೆಗಳಿದೆ ನೋಡಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇದನ್ನೆಲ್ಲ ಸರ್ಕಾರವೇ ಸೆಟಪ್ ಮಾಡಿಕೊಟ್ಟಿದೆ. ಅದರ್ ದೆನ್ ದಿ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ ಸೇರ್ಕೊಂಡಿರ್ತವೆ, ಬಟ್ ಅದರ್ ದೆನ್ ದಿ ಸ್ಟೇಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಬಿಟ್ಬಿಟ್ಟು ನಾವು ಈ ರೀತಿ ಫೈನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ ನಾವು ಈ ತರ ಗೌರ್ಮೆಂಟ್ ಅವರು ಸೆಕ್ಟರ್ಸ್ ಅನ್ನ, ಹಣಕಾಸಿನ ಸಂಸ್ಥೆಗಳನ್ನ ರೆಡಿ ಮಾಡಿದ್ದಾರೆ. ಇವುಗಳ ಮುಖಾಂತರ ಕೂಡ ನಾವು ಫೈನಾನ್ಷಿಯಲ್ ನ ಹೆಲ್ಪ್ ಮಾಡಬಹುದು. ಫಸ್ಟ್ ಯಾರಪ್ಪ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅವರು ಕೂಡ ನಮಗೆ ಇದನ್ನ ಹೆಲ್ಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇವರು ಬಂದ್ಬಿಟ್ಟು ನಮ್ಮ ಸ್ಟೇಟ್ಗಳಲ್ಲಿ, ದಟ್ ಈಸ್ ಇಂಡಿಯನ್ ಫೈನಾನ್ಸ್ ಕಾರ್ಪೊರೇಷನ್ ಇರೋದನ್ನು ನಮ್ಮ ಸ್ಟೇಟ್ಗೆ ಅಂತ ಒಂದು ಮಾಡಿಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಿದೆ. ಇದರಲ್ಲಿಂದನೂ ಕೂಡ ನಾವು ಲೋನ್ಗಳನ್ನ, ಅದರ ಸಬ್ಸಿಡಿಗಳನ್ನ ಪಡಿಬಹುದು. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, SIDBI ಅಂತ ಕರಿತೀವಿ. ಈ
ಈ ಅಬ್ರಿವೇಷನ್ಸ್ ಇದೆ ನೋಡಿ ಮಕ್ಕಳ್ರ, ಈ ಅಬ್ರಿವೇಷನ್ಸ್ ಅನ್ನ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ 1 ಮಾರ್ಕ್ ಆರ್ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಈ ಅಬ್ರಿವೇಷನ್ಸ್ ಕೂಡ ಸ್ವಲ್ಪ ತಿಳ್ಕೊಳ್ಳಿ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆಸ್ ಯೂಶುವಲಿ ಬ್ಯಾಂಕ್ಗಳಲ್ಲಿ ಸೊ ನಮಗೆ ಒಂದು ಸ್ಮಾಲ್ ಇಂಡಸ್ಟ್ರೀಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ, ಸ್ಮಾಲ್ ಇಂಡಸ್ಟ್ರೀಸ್ಗೆ ಹಣಕಾಸಿನ ಸಹಾಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವೊಂದು ಇಂಡಸ್ಟ್ರೀಸ್ ಅನ್ನ ನಾವೊಂದು ಹಣಕಾಸಿನ ಸಂಸ್ಥೆಯನ್ನು ಸೆಟಪ್ ಮಾಡಿದ್ವಿ. ದಟ್ ಸೆಂಟರ್, ಆ ಹಣಕಾಸಿನ ಸಂಸ್ಥೆ ಹೆಸರೇ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ನೆಕ್ಸ್ಟ್ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಂದ್ರೆ, ಸೊ ಇಟ್ಸ್ ಅನ್ನ ಕಾಲ್ಡ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ನಾವೊಂದು ಸಂಸ್ಥೆಯನ್ನ ರೆಡಿ ಮಾಡ್ಕೊಂಡಿದ್ದು, ದಟ್ ಈಸ್ ಕಾಲ್ಡ್ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರಿತೀವಿ, ಇವು ಯಾವಾಗಲೂ ಕೂಡ ಲೋನ್ ಅನ್ನ ಕೊಡ್ತಾ ಇರ್ತವೆ. ಈ ಬ್ಯಾಂಕ್ಸ್ಗೂ ಮತ್ತೆ ಈ ಕಾರ್ಪೊರೇಷನ್ಸ್ಗೂ ಏನ್ ಡಿಫರೆನ್ಸ್ ಅಂತಂದ್ರೆ, ಕಮರ್ಷಿಯಲ್ ಬ್ಯಾಂಕ್ಸ್ ಸಾರ್ವಜನಿಕರಿಂದ ಸೇವಿಂಗ್ಸ್ ಮನೀಸ್ ತೆಗೆದುಕೊಂಡು ಅದರಿಂದ ನಾವು ಬ್ಯಾಂಕ್ಗಳಿಗೆ ಅದರಿಂದ ದಟ್ ಮೀನ್ಸ್ ಸೇವಿಂಗ್ ಅಕೌಂಟ್ ಇಂದ ಹಣವನ್ನ ಡೆಪಾಸಿಟ್ ಮಾಡಿಸ್ಕೊಂಡು ಅದರಿಂದ ಲೋನ್ಗಳು ಕೊಡ್ತಾರೆ. ಬಟ್ ಈ ಕಾರ್ಪೊರೇಷನ್ಸ್ ಇದೆ ನೋಡಿ, ಈ ಕಾರ್ಪೊರೇಷನ್ಸ್ ಆಗಿರ್ಬೋದು, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್, ಈ ಕಾರ್ಪೊರೇಷನ್ಸ್ ಇದೆ ನೋಡಿ, ಈ ಕಾರ್ಪೊರೇಷನ್ಸ್ ಎಲ್ಲಾನು ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲ್ ಡೆಪಾಸಿಟ್ ಅನ್ನ ತೆಗೆದುಕೊಳ್ಳಲ್ಲ. ದಟ್ ಮೀನ್ಸ್ ಸೇವಿಂಗ್ಸ್ ಅನ್ನ ಅಕೌಂಟ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಇವುಗಳನ್ನ ಸೆಟಪ್ ಮಾಡಿರುವಂತದ್ದೇ ಸ್ಟೇಟ್ ಗೌರ್ಮೆಂಟ್ ಅವರು, ಅದ್ರ ಸೆಂಟ್ರಲ್ ಗೌರ್ಮೆಂಟ್ ಅವರು. ಏನಕ್ಕಪ್ಪ ಅಂತಂದ್ರೆ, ಟು ಡೆವಲಪ್ ಟು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅದಕ್ಕೆ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡೋದಕ್ಕೋಸ್ಕರ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡಿಸೋದಕ್ಕೋಸ್ಕರನೇ ನಾವು ಈ ರೀತಿ ಬ್ಯಾಂಕ್ಗಳನ್ನ ಸೆಟಪ್ ಮಾಡ್ಕೊಂಡಿದ್ದೀವಿ. ಇವುಗಳಿಂದ ನಾವು ಅಸಿಸ್ಟೆನ್ಸ್ ಅನ್ನ ಮಾಡ್ಕೊಬಹುದು. ನೆಕ್ಸ್ಟ್ ಅದು ಬಿಟ್ಬಿಟ್ಟು ಇನ್ನ ಕೆಲವು ಸೆಕ್ಟರ್ಸ್ ಇದೆ, ದಟ್ ಮೀನ್ಸ್ ಕರ್ನಾಟಕ ಸ್ಕೇಲ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ನಮ್ಮ ಕರ್ನಾಟಕದಲ್ಲಿ ಇದು ಮಾಡ್ಕೊಂಡಿದ್ವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ದಟ್ ಈಸ್ ಕಾಲ್ಡ್ ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನೆಕ್ಸ್ಟ್ ಒನ್ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IFCI ಅಂತ ಕೂಡ ಕರಿತೀವಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದ್ರೆ, ಸೊ IDBI ಇದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ಸ್ಗೆ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರನೇ ಲೋನ್ ಕೊಡುವಂತದ್ದು. ಸೊ ಇದು ಯಾವುದೇ ಕಾರಣಕ್ಕೂ ಬ್ಯಾಂಕ್ ಹತ್ರದಿಂದ ಸಾರ್ವಜನಿಕರಿಂದ ಪಬ್ಲಿಕ್ಸ್ ಕಡೆಯಿಂದ ಹಣವನ್ನ ಡೆಪಾಸಿಟ್ಸ್ ಮಾಡಿಸ್ಕೊಳ್ಳುವಂಥದ್ದು, ಟರ್ಮ್ ಡೆಪಾಸಿಟ್ಸ್ ಮಾಡಿಸ್ಕೊಳ್ಳುವಂಥದ್ದು, ಆ ಥರದ್ದೇನಿರೋದಿಲ್ಲ. ಸೊ ಇವೆಲ್ಲ ತೆಗೆದುಕೊಂಡು ಫೈನಾನ್ಷಿಯಲ್ ಹೆಲ್ಪ್ ಅನ್ನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ICICI. ಸೊ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಸೊ ಇಂಡಸ್ಟ್ರಿಯಲ್ಗೋಸ್ಕರನೇ ಲೋನ್ ಕೊಡೋದಕ್ಕೋಸ್ಕರ ಬಂದಿರುವಂತದ್ದು. ನೆಕ್ಸ್ಟ್ ಒನ್ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಕೂಡ ಇಂಡಸ್ಟ್ರೀಸ್ಗೆ ಲೋನ್ ಅನ್ನ ಮತ್ತೆ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಇವರು ಕೂಡ ಫೈನಾನ್ಷಿಯಲ್ ಕಂಪನೀಸ್ ಅವರು. ಇವರು ಕೂಡ ಹಣಕಾಸಿನ ಸಹಾಯವನ್ನ ಇಂಡಸ್ಟ್ರೀಸ್ವರೆಗೆ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ನೋಡಿದ್ವಿ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತಂದ್ರೆ ಹಣಕಾಸಿನ ಮುಖಾಂತರ. ನೆಕ್ಸ್ಟ್ ನಾನ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ನಾನ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಲ್ಲಿ ಹಣಕಾಸಿನ ಸಹಾಯವನ್ನ ಮಾಡ್ತಾ ಇರ್ತಾರೆ. ಇಲ್ಲ ಹಣಕಾಸೇತರ ಅಂತಂದ್ರೆ ಅವ್ರಿಗೆ ಬೇಕಾಗಿರುವಂತ ಟ್ರೈನಿಂಗ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವಂತ ಕನ್ಸಲ್ಟೇಷನ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವಂತಹ ಒಂದು ಲ್ಯಾಬೊರೇಟರಿ ಸೆಟಪ್ ಮಾಡುವಂತದ್ದಾಗಿರ್ಬೋದು, ಅವ್ರಿಗೆ ಬೇಕಾಗಿರುವಂತ ಹಣಕಾಸನ್ನ ಬಿಟ್ಟು ಹಣಕಾಸೇತರ ಏನೆಲ್ಲ ಸಹಾಯ ಬೇಕೋ ಅವೆಲ್ಲ ಕೂಡ ನಾವು ಕೊಡ್ತಾ ಇರ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್. ಇದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಹೇಳ್ಬಿಟ್ಟು ಸೆಟಪ್ ಮಾಡ್ತೀವಿ. ಇಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಇಂಡಸ್ಟ್ರಿಯಲ್ ಸೆಂಟರ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಆ ಜಿಲ್ಲೆಗಳಿಗೆ ಏನೆಲ್ಲ ಹೆಲ್ಪ್ ಬೇಕೋ ಆ ಜಿಲ್ಲೆಗಳಿಗೆ ಅವು ಡೆವಲಪ್ಮೆಂಟ್ ಕೊಡ್ತಾ ಇರುತ್ತೆ. ಸ್ಟೇಟ್ ಇಂಡಸ್ಟ್ರಿಯಲ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್. ಸ್ಮಾಲ್ ಇಂಡಸ್ಟ್ರೀಸ್ ಸರ್ವಿಸ್ ಇನ್ಸ್ಟಿಟ್ಯೂಷನ್. ಸ್ಮಾಲ್ ಇಂಡಸ್ಟ್ರೀಸ್ಗೆ ಏನೆಲ್ಲ ಸಹಾಯ ಬೇಕೋ ಅದನ್ನ ಇದು ಮಾಡಿಕೊಡುತ್ತೆ. ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ಡೆವಲಪ್ಗಳನ್ನ ನೀವು ಮಾಡಕ್ ಹೋದ್ರು ಕೂಡ ಇಲ್ಲಿ ನಾವು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೊ ದಟ್ ಈಸ್ ಕಾಲ್ಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸ್ಮಾಲ್ ಇಂಡಸ್ಟ್ರೀಸ್ ಸಿಡೋ ಅಂತ ಕರಿತೀವಿ. ಸೊ ದೇ ಹ್ಯಾಡ್ ಆಸ್ಕ್ಡ್ ಫಾರ್ 2 months so many times, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು. ಸೊ ಸ್ಮಾಲ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ಮೆಂಟ್ ಯಾವ ರೀತಿ ಮಾಡುವಂತದ್ದು ಅನ್ನೋದನ್ನು ಕೂಡ ಈ ಆರ್ಗನೈಸೇಷನ್ ಹೇಳ್ಕೊಡುತ್ತೆ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಅಸೋಸಿಯೇಷನ್ ಆಫ್ ವುಮೆನ್ ಎಂಟರ್ಪ್ರಿನಿಯರ್ಸ್ ಆಫ್ ಕರ್ನಾಟಕ. ಇದು ನಮ್ಮ ಕರ್ನಾಟಕದಲ್ಲಿ ವುಮೆನ್ ಎಂಟರ್ಪ್ರಿನಿಯರ್ಸ್ ಸೊ ವುಮೆನ್ ಅಸೋಸಿಯೇಷನ್ ಆಫ್ ವುಮೆನ್ ಎಂಟರ್ಪ್ರಿನಿಯರ್ಸ್ ಆಫ್ ಕರ್ನಾಟಕ, ಅವೇಕ್ ಅಂತ ಕರಿತೀವಿ. ಸೊ
ವುಮೆನ್ ಎಂಟರ್ಪ್ರಿನಿಯರ್ಸ್ ತುಂಬಾ ಬರಬೇಕು ಈ ಬಿಸ್ನೆಸ್ ಸೆಕ್ಟಾರ್ಸ್ಗೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡು ವುಮೆನ್ಗಳು ಅವರದ್ದೇ ಆದಂಥ ಒಂದು ಅಸೋಸಿಯೇಷನ್ ಅನ್ನು ಮಾಡಿದ್ವಿ. ದಟ್ ಈಸ್ ಕಾಲ್ಡ್ ಅವೇಕ್ ಅಂತ ಕರಿತೀವಿ. ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಆರ್ಗನೈಸೇಷನ್. ಸೊ ಸ್ಮಾಲ್ ಸ್ಕೇಲ್ಸ್ಗೆ ಇಂಡಸ್ಟ್ರೀಸ್ಗೆ ಬೇಕಾಗಿರುವಂಥ ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ IT ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ಕೊಡ್ತೀವಿ. ನೆಕ್ಸ್ಟ್ ಒನ್ ಖಾದಿ ವಿಲೇಜಸ್ ಇಂಡಸ್ಟ್ರೀಸ್ ಕಮಿಷನ್. ಖಾದಿ ವಿಲೇಜಸ್ ಇಂಡಸ್ಟ್ರೀಸ್ ಕಮಿಷನ್ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ದಟ್ ಈಸ್ ಒನ್ ಬೋರ್ಡ್. ಇದು ಬಂದ್ಬಿಟ್ಟು ಏನಪ್ಪಾ ಮಾಡುತ್ತೆ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಕಾಟೇಜ್ ಇಂಡಸ್ಟ್ರೀಸ್ ಉತ್ಪಾದನೆ ಮಾಡಿರುವಂತ ಎಲ್ಲಾ ಸರಕುಗಳನ್ನು ತೆಗೆದುಕೊಂಡು ಖಾದಿ ವಿಲೇಜಸ್ ಅಂತ ಅಂದ್ಬಿಟ್ಟು ಆ ಖಾದಿಯನ್ನ ಅವರೇ ಮಾರ್ಕೆಟಿಂಗ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬೋರ್ಡ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬೋರ್ಡ್ ಅಂತಂದ್ರೆ ಬೋರ್ಡ್ ಹ್ಯಾಸ್ ಬಿನ್ ಸೆಟ್ ಅಪ್ ಟು ಡೆವಲಪ್ಮೆಂಟ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇದು ಕೂಡ ಒಂದು ಬೋರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಬೋರ್ಡ್ ಅನ್ನ ಮಾಡ್ಕೊಂಡು ಸೊ ಅಬ್ವಿಯಸ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ ಮಾಡ್ಕೊಂತ ಹೋಗ್ತಾರೆ. ಸೊ ಇಷ್ಟೆಲ್ಲ ನಾವು ಮಾಡಿರೋದು ಏನಕ್ಕಪ್ಪ ಅಂತಂದ್ರೆ ದಟ್ ಈಸ್ ಅನ್ ಸಕ್ಸಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅದನ್ನೇ ಹೇಳ್ತಾ ಇರುವಂತದ್ದು. ಸೊ ಫೈನಾನ್ಷಿಯಲ್ ಮತ್ತೆ ನಾನ್ ಫೈನಾನ್ಷಿಯಲ್ ಹೆಲ್ಪ್ ಅನ್ನು ಕೂಡ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಎಲ್ಲಾ ಗೌರ್ಮೆಂಟ್ ಅವರು ಕೂಡ ಇನಿಷಿಯೇಟಿವ್ ತಗೊಂಡು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ಟು ಸಕ್ಸಸ್ ಅನೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಹೆಲ್ಪ್ ಅನ್ನ ಮಾಡ್ತಾರೆ. ಸೊ ಇಷ್ಟು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.